ಭಕ್ತ ಅವ ಏನು ಮಾಡ್ತಾನಂದ್ರೆ ಇದು ಉಳುವಾಗ ಅವೊಂದು ಇದಕ್ಕೆ ರಂಟಿಗೆ ಇದು ಹಚ್ಚೈತ್ರಿ ಕಲ್ಲು ಹಚ್ಚೈತಿ. ಆ ಕಲ್ಲನ್ನು ಇದು ಮಾಡಿ ಅವ್ರ ಮುಂದೆ ಹೋಗಿಲ್ಲ, ನೇಗಲು ಮುಂದೆ ಹೋಗ್ಲಕ್ಕಾಗಿ ಅದು ಸಾವಕಾಶ ಇದು ಮಾಡಿರೋಕ್ಲೆ ಅಲ್ಲಿ ಅವಾಗ ಈ ಬಸವಣ್ಣನ ಕೋಡುಗಳು ರೀ ಮತ್ತು ಸಾವಕಾಶ ಮಾತಾಡ್ಸೋದಕ್ಕೂ ಬಸವಣ್ಣನ ಮೂರ್ತಿ ಅದು ದೊಡ್ಡ ಬೃಹದಾಕಾರದ ಮೂರ್ತಿ. ಈಗಾದರೂ ನೀವು ನೋಡ್ಬೋದು ಸರ್, ದೊಡ್ಡ ಮೂರ್ತಿ ಐತ್ರಿ. ಅವಾಗ ನೋಡಿದ್ರೆ ನಮ್ಗೆ ಏನು ಮಾಡ್ತಿದ್ದೆ ಸಹಜಕ್ಕೆ ನಮ್ಮ ಭಾವುಕ ಭಕ್ತರು ರೀ. ಅದ್ರ ರೈತಾಪಿ ಜನರಂತೂ ಭಾಳ ಒಂದು ಅದ್ರಾಗ ಬಸವಣ್ಣನ ಅಂದ ಕೂಡಲೇ ಬಸವಣ್ಣನ ಇಲ್ಲಿ ಹುಟ್ಟಿ ಬಂದಾನು ಅಂತೇಳಿ ತಿಳ್ಕೊಂಡ್ರಿ ಸರ್. ಆವಾಗ ಜನರಲ್ಲಿ ಇಂಥ ಒಂದು ನಂಬಿಕೆ ಇತ್ತನ್ರಿ, ಅದು ಶ್ರದ್ಧಾವಾನ್ ಲಭತೆ ಜ್ಞಾನ ಶ್ರದ್ಧಾವಾನ್ ಲಭತೆ ವಿದ್ಯಾ ಅನ್ನಂಗ್ರಿ. ಅವ್ರ ಭಕ್ತಿಗೆ ಅದು ಮಾಡ್ಕೊಂಡ್ರಿ ಅಲ್ಲಿ ಬಸವಣ್ಣನ ಅವರು ಪೂಜೆ ಮಾಡೋಕೆ ಶುರು ಮಾಡಿದ್ದಾರೆ. ರೈತಾಪಿ ವರ್ಗದ ಜನರಿಗೆ ಏನಾಗಿತ್ತು ಸರ್, ಈಗ ಬಸವಣ್ಣ ತಾವು ಬೆಳೆದಂಥ ಧಾನ್ಯಗಳು ರೀ, ಹೆಸರಿಗೆ ಕಡಲೆ ಆಗಲಿ ಹೆಸರು ಆಗಲಿ ಅಥವಾ ಬಟ್ ಏನೋ ಬೆಳೀತಾರಲ್ಲ ಅವುಗಳನ್ನು ಬಸವಣ್ಣನ ಮೂರ್ತಿಗೆ ಇದು ಮಾಡಿ ಅಲಂಕಾರ ಮಾಡ್ತಾರೆ. ಈಗೂ ಮಾಡ್ತಾರೆ ಸರ್. ಬಸವಣ್ಣನ ಸರ್ ಕೆಳಗೆ ನಾವು ಬಸವಣ್ಣನ 3 ಸಲ ಪೂಜೆ ಹಾಕತ್ರಿ. ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರೀ ಹಿಂಗಿದು ಮಾಡ್ತಾರೆ. ಈ ಸುದ್ದಿ ರೀ ಅದು ಬಾಯಿಂದ ಬಾಯಿಗೆ ರೀ ಹಾಂ ಸರ್. ಮತ್ತು ಒಂದು ಹಳ್ಳಿಯಿಂದ ಹತ್ತು ಹಳ್ಳಿ ಹೋದಾಗ ರೀ ನಮ್ಮ ವಿಜಯಪುರ ನಾಡಿನ ದೊರೆ ಅಂದರೆ ಎಲ್ಲ ಕಡೆ ಸುಲ್ತಾನ್ ಅವ್ರಿ ಅವ್ರಿಗೆ ಇದು ಸೋಜಿ ಅನ್ಸುತ್ತೆ. ಯಾಕಂತಂದ್ರೆ ಅದು ಹೆಂಗೆ ಅದು ಕಲ್ಲು ಬೆಳಿತೈತಿ ಸಹಜಿಕನ ಇರತ್ತೆ ರೀ. ಆದ್ರೆ ಈಗ ನಾವು ಕೆಲಸ ನಮ್ಮ ನಂಬಿಕೆಗಿಂತನೂ ಮೀರಿದ್ದು ಅದಾವ್ರಿ. ಈಗ ನೋಡ್ರಿ ಮಹಾಲಿಂಗಪುರಕ್ಕೆ ಹೋದ್ರಂದ್ರೆ ಸರ್, ಆ ಮಹಾಲಿಂಗೇಶ್ವರ ಒಂದು ಜಡೆ ಕೊಟ್ಟಿದ್ದಾನ್ರಿ ಆ ತಾಯಿಗೆ ಅಮ್ಮಗ, ಅದು ಪ್ರತಿ ವರ್ಷ ಬೆಳಿತೈತಿ ಅಂತಾರೆ. ಇವು ನಮ್ಮ ನಂಬಿಕೆಯನ್ನು ಮೀರಿ ನಾವು ಮಾಡೋದು ಅದಕ್ಕೆ ಹಂಗೆ ರೀ ಬಸವಣ್ಣ ಬೆಳ್ಯಾಕತ್ತಾನ್ರಿ. ಕಲ್ಲು ಬಸವಣ್ಣ ಹೆಂಗೆ ಬೆಳಿತೈತಿ ಹೆಂಗೆ ಸಾಧ್ಯೈತಿ ಅಂತೇಳಿ ಅವಾಗ ಸಹಜಕ್ಕೆ ಐತ್ರಿ. ಅವಾಗ ಸುಲ್ತಾನ ಬಂದ್ರಿ ಇದೇನು ಸುಳ್ಳು ಅಂತ ತಿಳ್ಕೊಂಡು ಆ ಕಲ್ಲಿಗೆ ಏನು ಬಸವಣ್ಣ ಇರಲ್ಲ ಬರ್ಚಿಂದ ಇರೋದಂತ್ರಿ. ಬರ್ಚಿಂದ ಕೂಡ ಅಂತಾರೆ ಸರ್. ಆಗ ಅದು ಆ ಕಲ್ಲಿನೊಳಗೆ ನೋಡ್ರಿ ಹೆಂಗೆ ಹಾಲು ಬರ್ತೈತೆ ರೀ, ಕಲ್ಲಿನ ಹೆಂಗೆ ರಕ್ತ, ಒಂದು ಕಡೆ ಹಾಲು ಒಂದು ಕಡೆ ರಕ್ತ ಅಂತೇಳಿ ಈಗಿನವರು ಮಾತಾಡ್ತಾರೆ. ಆ ಕುರಿತಾಗಿ ಸರ್ ಕೆಲವೊಂದು ಪುಸ್ತಕಗಳನ್ನು ಬರ್ತಾರೆ ಸರ್. ಕುಲಕರ್ಣಿ ಅಂತೇಳಿ ಒಬ್ರು ರೀ, ಮತ್ತು ಬಗಲಿ ಅಂತೇಳಿ ಅವರು ಪ್ರಿಂಟ್ ಮಾಡಿದ್ದಾರೆ ಸರ್. ಅದು ಈ ಕನ್ನಡದೊಳಗೂ ಅದಾವ್ರಿ ಮತ್ತು ಮರಾಠಿ ಒಳಗೂ ಅದಾವ್ರಿ. ಯಾಕೆ ಭಕ್ತ ಎರಡು ಭಾಷೆ ಸರ್. ಆವಾಗ ಅದಕ್ಕೆ ಅಲ್ಲಿ ನಾನು ಮೊನ್ನೆ ಹೋಗಿದ್ದೆ ಸರ್. ಕೆಳಗೆ ಒಂದು ಶ್ರಾವಣ ಮಾಸ ರೀ, ಶ್ರಾವಣ ಮಾಸದ ಪ್ರಥಮ ಸೋಮವಾರ ಅಲ್ಲಿ ಸ್ವಲ್ಪ ಜಾತ್ರೆ ಕುಡಿದಂಗೆ ಕೊಡ್ತೈತೆ ರೀ. ಮುಂದೆ 3ನೇ ಒಂದು ಶನಿವಾರ ರೀ ಮತ್ತು ಯುಗಾದಿಗೆ ಅಲ್ಲಿ ಕೆಳಗೆ ನಾವು ವಿಶೇಷವಾದಂಥ ಒಂದು ಜಾತ್ರೆಗಳು ಆಗ್ತವೆ ಸರ್. ಅದು ನಂಬಿಕೆ ಸರ್, ಜನರ ಒಂದು ನಂಬಿಕೆ ರೀ. ಆ ಒಂದು ಜಾತ್ರಾ ಸಂದರ್ಭದೊಳಗೂ ಸರ್ ಅಲ್ಲಿ ವಿಶೇಷವಾಗಿ ಬಸವಣ್ಣನ ಕೆಲವು ವಿಷಯ ಅಲಂಕಾರ ಮಾಡೋದ್ರ ಜೊತೆಗೆ ಸರ್ ಅಲ್ಲಿ ಒಂದು ಜಾನಪದ ಜಾತ್ರೆ ಮಾಡ್ತದೆ ಸರ್. ಯಾಕಂತ ಸರ್ ರೈತಾಪಿ ಜನರು ಬಸವಣ್ಣ ಅಂತ ನಾವೆಲ್ಲ ರೀ ಇದು ಕರಡು ಮೆಸಲು ರೀ, ಕೆಲವೊಂದು ಬೇರೆ ಬೇರೆ ಶಹನಾಯಿ ಅಲ್ಲೊಂಥರ ಸ್ಪರ್ಧೆ ನಡೆದಂಗೆ ನಡೀತದೆ ರೀ ಬಸವಣ್ಣ ಸುತ್ತರು. ಮತ್ತು ಹೋದವ್ರಿ ಹೋಳಿಗೆ ಊಟ ಮಾಡಿಸ್ತಾರೆ ರೀ. ಅಲ್ಲಿ ಹೋದಾಗ ಸರ್ ಹೋಳಿಗೆ ಊಟ ಉಂಡ ಬರ್ಬೇಕು ರೀ. ಅದು ಸರ್ ಎಲ್ಲ ಭಕ್ತರು ತೊಗೊಂಬಂದು ಬಿಟ್ಟು ಮಾಡಿದ್ದು ಅದೊಂದು ಐತೆ ರೀ. ಮುಂದೆ ಪ್ರತ್ಯೇಕವಾಗಿ ದೇವಸ್ಥಾನದ ಕಮಿಟಿಯವರು ಕೂಡ ಸರ್ ದಿವಸ ಅಲ್ಲಿ ಭಕ್ತರು ಬರ್ತಾರೆ ಸರ್. ದಿವಸ ನಿರಂತರವಾಗಿ ಬರ್ತಾರೆ, ನಿರಂತರವಾಗಿ ನಡೀತಿರುವಂಥದ್ದು ಅನ್ನ ಪ್ರಸಾದ. ಅದರಲ್ಲೂ ಒಂದಲ್ಲೇ ಹಾಳೊಂದು ಬರ್ತದೆ ಅಂತಾರೆ, ನಗಿನಿ ಹಾಳು ಅಂತಾರೆ ಸರ್. ಅಗ್ಗಣಿ ಅಂತಾರೆ ಸರ್. ಆ್ಯಕ್ಚುಲಿ ಅಗ್ಗಣಿ ಅಂತಂದ್ರೆ ನೀರು. ಸಂಸ್ಕೃತದೊಳಗೆ ನಾವು ಈಗ ನೀರು ಅಂತಿಲ್ಲ, ಈಗ ಮೂಲ ಕನ್ನಡದ ಇದಂತ ಅಗ್ನಿ ಹಾಳ ಅಂತ ಹೇಳಿದ್ರೆ ಅಗ್ನಿ ಹಾಳ ಅಂತಾರೆ ರೀ. ಅಗ್ಗಣಿ ಅಂತಂದ್ರೆ ನೀರು ಅಂತ ಅಲ್ಲಿಂದ ಅವರು ಪೂಜೆ ಮಾಡ್ತಾ ಇದ್ರಿ, ಪೂಜೆ ಮಾಡ್ತಾ ಇದ್ರಿ. ಹೀಗಾಗಿ ಸರ್ ನಾವು ಈಗಾದರೂ ಸಹಿತ ಬಸವಣ್ಣನ ದೇವಸ್ಥಾನಕ್ಕೆ